ಪುಟ ಸೀತಮ್ಮನ್ಗೆ ಈ ಸಾರಿ ಓಕೆನಾ? ಇದ ಚೆನ್ನಾಗಿರಲ್ಲ ಅಪ್ಪ, ಚೆನ್ನಾಗಿರುತ್ತೆ ನೋಡು. ಓಕೆ ಅಪ್ಪ ಸೀತಮ್ಮನ್ಗೆ ಅಂತ ಯಾಕೆ ಇದೆಲ್ಲ ತಗೊಂಡು ಹೋಗ್ತಾ ಇದ್ಯಾ? ಅವಳು ಹೊಡ್ದ ಬಾರ. ಬರೀ ಬರ್ಡೇಗೆ ಗಿಫ್ಟ್ ಕೊಡ್ಬೇಕು ಅಂತ ಏನಿಲ್ಲ, ಸೀತಮ್ಮ ಮೊದಲಿನ ಥರ ಆಗಿದ್ದಾರಲ್ವಾ ಅದಕ್ಕೆ ತಗೋತಾ ಇದ್ದೀನಿ ಅಷ್ಟೇ. ಪುಟ ನಿನ್ಗೇನಾದ್ರು ಬೇಕಿದ್ರೆ ನೀನು ತಗೋ. ಸೀತಮ್ಮನ್ಗಾದ್ರೆ ಇದೆಲ್ಲ ಸರ್ಪ್ರೈಸ್ ಅಂತ ನೀನ್ ತಗೊಂಡು ಹೋಗ್ತಾ ಇದ್ಯಾ, ನಂಗೇನ್ ಸರ್ಪ್ರೈಸ್ ಇಲ್ವಾ? ನಿನ್ಗೂ ಸರ್ಪ್ರೈಸ್ ಬೇಕಾ? ಹ್ಞೂ ಮತ್ತೆ. ಹಾಗಾದ್ರೆ ಈ ಶಾಪಿಂಗ್ ಎಲ್ಲ ಆದ್ಮೇಲೆ ನಿಂಗೊಂದು ಸಣ್ಣ ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಓಕೆ. ಸರಿ ಕಣ್ಣು ಮುಚ್ಕೊ. ನಿಂಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ತಾನೇ ನಾನು ಹೇಳಿದ್ದು. ಬೇರೆ ಕಣ್ಣು ಮುಚ್ಚು. ಟಂಟರ ಎಲ್ಲಿ ಆನು ಹೇಗಿದೆ? ಸೂಪರ್ ಆಗಿದೆ ಅಪ್ಪ, ಕೊಡು ನಾನೇ ತಿಂತೀನಿ. ನಾನೇ ತಿನ್ಸೋದ್ ಬೇಬಿಗೆ. ಅಪ್ಪ ನಾನೀಗ ದೊಡ್ಡವಳಾಗಿದ್ದೀನಿ ಅಲ್ವಾ, ನಾನೇ ತಿಂತೀನಿ, ಕೊಡು. ನೀನು ಎಷ್ಟೇ ದೊಡ್ಡವಳಾದ್ರೂ ನನ್ನ ಬೇಬಿಗೆ ನಾನೇ ತಿನ್ಸೋದೇ ನಾನು. ಯಾಕೋ ಇಷ್ಟು ಆಫ್ ಆಗಿದ್ಯಾ? ಏನಾಯ್ತು ಮರಯ್ಯ? ಏನಿಲ್ಲ ಮಗ, ಸರಿ ಇಟ್ಸ್ ಕನ್ಫರ್ಮ್. ವಾಣಿ ಅಮ್ಮ ಇಂದ್ರ ಅಂಕಲ್ನ ಕೊಂದಿದ್ದು ಭಾರ್ಗವಿ. ನೀವು ರಾಮ್ನ ಪ್ರಿಪೇರ್ ಮಾಡಿ. ಇವತ್ತು ರಾಮಂಗೆಲ್ಲ ಸತ್ಯನೂ ಗೊತ್ತಾಗತ್ತೆ. ತನ್ನ ಚಿಕ್ಕಿನಿ ತನ್ನ ಶತ್ರು ಅಂತ ಗೊತ್ತಾದ್ರೆ ಇವನು ಹೇಗೆ ತಡ್ಕೊಂತಾನೆ? ಒಂದು ನಿಮಿಷ ನೀನು ತಿಂತಾ ಇರೋ ಅತ್ತೆ. ಮಗ ಏನು ನಿನ್ನ ಪ್ರಾಬ್ಲಮ್ಮು? ಪುಟ ಈ ಅಶೋಕ್ ಅಂಗಲ್ನ ಕರ್ಕೊಂಡೇ ಬರಬಾರ್ದಾಗಿತ್ತು. ನೋಡಿ ಸ್ಮೂಡ್ ಆಫ್ ಆಗಿದ್ದಾನೆ. ಹಾಗೇನಿಲ್ಲ ಕಣೋ, ನಾನೇನೋ ಯೋಚನೆ ಮಾಡ್ತಿದ್ದೆ. ಏನೋ ಯೋಚನೆ ಮಾಡ್ತಿದ್ದೆ? ಅದೇನು ಅಂತ ನನಗೂ ಸ್ವಲ್ಪ ಹೇಳು. ಏನಿಲ್ಲ, ಯಾರಾದರೂ ನಂಬಿಕೆಗೆ ದ್ರೋಹ ಮಾಡಿದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನಿಮಗೆ ಯಾರು ನಂಬಿಕೆ ದ್ರೋಹ ಮಾಡ್ತಾರೆ? ನನಗೆ ಅಂತಲ್ಲ ಮಗ, ಯಾರಿಂದ ಯಾರಿಗೆ ನಂಬಿಕೆ ದ್ರೋಹ ಆದ್ರೂ ಕುಗ್ಗಿ ಹೋಗಬಾರ್ದು. ಧೈರ್ಯವಾಗಿ ಅವ್ರನ್ನ ಫೇಸ್ ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಮಗ ಏನೋ ಮಾತಾಡ್ತಿದ್ಯಾ ನೀನು? ಏನು ಹೇಳೋಕ್ಕಾಗಲ್ವಲ್ಲ ಮಗ. ನಾವು ಏನೋ ಅಂದ್ಕೊಂಡಿರ್ತೀವಿ, ಆದರೆ ಮುಂದಿನ ಕ್ಷಣ ಎಲ್ಲ ಸುಳ್ಳಾಗ್ಬಿಡುತ್ತೆ. ಮಗ ಮತ್ತೆ ಭಾರ್ಗವಿ ಚಿಕ್ಕಿ ಬಗ್ಗೆ ಏನಾದ್ರು ಮಾತಾಡೋಕೆ ಬಂದರೆ ಚೆನ್ನಾಗಿರಲ್ಲ. ಮಗ ನೀನು ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ನನಗೆ ಆಸೆ ಕಣೋ. ಆದರೆ ಒಂದು ಎಂಥ ಸಂದರ್ಭ ಬಂದ್ರೂ ಕೂಡ ನೀನು ಬ್ರೇಕ್ ಡೌನ್ ಆಗಬಾರ್ದು ಕಣೋ. ಮಗ ಏನೋ ಮಾತಾಡ್ತಿದ್ಯಾ? ಅದೇನು ಅಂತ ಸ್ವಲ್ಪ ವಿವರವಾಗಿ ಹೇಳೋ, ಸುಮ್ಮನೆ ತಲೆಗೆ ಉಡಾಬಿಡ್ಬೇಡ. ಸೀತಾ ಅತ್ತೆ ಫೋನ್ ಯಾಕೆ ಇತ್ಕೊಂಡ್ರಿ? ರಾಮ್ ಲೈನಲ್ಲಿ ಇದ್ದಾರೆ, ಕೊಡಿ. ಡೋಂಟ್ ವರಿ ಸೀತಾ, ಕಾಲ್ ಕಟ್ ಮಾಡಿದ್ದೀನಿ. ಯಾಕೆ ಸೀತಾ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನು? ಅಪ್ಪು ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ಯಲ್ಲ, ಏನು ವಿಷಯ? ಮೊದಲು ನನ್ನ ಫೋನ್ ಕೊಡಿ. ಯಾವ ವಿಷಯ ಯಾರ ಹತ್ರ ಹೇಳಬೇಕೋ ನಾನು ಅವ್ರ ಹತ್ರನೇ ಹೇಳ್ತೀನಿ. ಓ, ನನ್ನ ಹತ್ರನೂ ಹೇಳ್ದಿರೋ ಅಂಥ ಸೀಕ್ರೆಟಾ? ನಂಬಿಕೆ ದ್ರೋಹ ಮಾಡಿದವ್ರ ಹತ್ರ ಯಾವ ವಿಷಯನೂ ಮಾತಾಡೋಕ್ಕಾಗಲ್ಲ. ನಂಬಿಕೆ ದ್ರೋಹ? ಏನಾಯ್ತು ಸೀತಾ? ಎಲ್ಲ ವಿಷಯ ಗೊತ್ತಿದ್ದು ಯಾಕೆ ನನ್ನ ಹತ್ರ ಬಂದು ಕೇಳ್ತಿದ್ದೀರಾ? ಕೊಲೆಗಾರರ ಹತ್ರ ಮಾತಾಡಕ್ ನನಗೆ ಇಷ್ಟ ಇಲ್ಲ, ಹೋಗಿ ಇಲ್ಲಿಂದ. ಏನ್ ಸೀತಾ, ಮಾತಿನ ಧಾಟಿ ಬದಲಾಗಿದೆ. ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಲ್ಲ? ಏನ್ ಮಾತಾಡ್ತಿದ್ದೀರಾ ನಿಮ್ಗೆ ಗೊತ್ತಾಗತ್ತೆ. ಇದನ್ನ ನೋಡಿ ನಿಮಗೆ ಗೊತ್ತಾಗತ್ತೆ.
ಕೊಲೆಗಾರ್ತಿ ನೀವು. ರಾಮ್ ಅಪ್ಪ ಅಮ್ಮನ ಸಾವಿಗೆ ನೀವೇ ಕಾರಣ ಅಂತ ನನಗೆ ಗೊತ್ತಾಗಿದೆ. ಗೊತ್ತಾಗೋಯ್ತಾ ಈ ಸೀಕ್ರೆಟ್ ಯಾವತ್ತೂ ರಿವೀಲ್ ಆಗಬಾರ್ದು ಅಂತ ಎಷ್ಟೆಲ್ಲ ಟ್ರೈ ಮಾಡಿದೆ. ಆದ್ರೆ ಹಾವಿನ ಬಾಲ ಹಿಡ್ಕೊಂಡು ಹುತ್ತಾಣ ಕಂಡಿಡಿದೆ ಅಲ್ಲ. ಬಟ್ ಸ್ವಲ್ಪ ಜೋಪಾನ ಸೀತಾ, ನೀನ್ ಹಿಡ್ದಿರೋದು ಹಾವಿನ ಬಾಲ. ಹೂವಿನ ತರ ಇದ್ ನೀವು, ವಿಶಾಖಕ್ಕೋ ಹಾವು ಅಂತ ನನಗೆ ಕೊನೆಗೂ ಗೊತ್ತಾಯ್ತು. ಇಷ್ಟು ವರ್ಷ ಈ ಮನೆಯವ್ರಿಗೆ ನೀವು ಮೋಸ ಮಾಡಿದ್ರಿ, ಆದ್ರೆ ಅದಿನ್ ಮುಂದೆ ಸಾಧ್ಯ ಇಲ್ಲ ಅತ್ತೆ. ನಿಮ್ ಮುಖವಾಡ ವಿತ್ ಪ್ರೂಫ್ ಎಲ್ಲಾರ ಮುಂದೆ ಕಳಿಸ್ತೀನಿ. ರಾಮ್ಗೆ ನೀವು ಮಾಡಿರೋ ಅನ್ಯಾಯ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಯಾಕೆ ನಗ್ತಾ ಇದ್ದೀರಾ? ನೀನು ಹೋಗಿ ರಾಮ್ಗೆ ಹೇಳೋದಂತೆ, ಅವನು ಬಂದು ನನ್ನನ್ನು ಪ್ರಶ್ನೆ ಮಾಡೋದಂತೆ. ನೀನು ಹೋಗಿ ನಿಜ ಹೇಳೋವರೆಗೂ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ?